ಸರ್ ಈಗ ಪರ್ಟಿಕ್ಯುಲರ್ ಆಗಿ ಸದ್ಯಕ್ಕೆ ಹೇಳ್ತಾ ಇದ್ದೆ ನಿಮ್ಮ ಸಿನಿಮಾಗಳೇ ತುಂಬ ರಿಲೀಸ್ ಆಯಿತು. ಸೊ ಎ ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ಸೊ ಕರಿಯ ಆಗಿರ್ಬೋದು. ಸೊ ಅಂದರೆ 20-25 ವರ್ಷದ ಹಿಂದಿನ ಸಿನಿಮಾಗಳು ಸದ್ಯಕ್ಕೆ ರಿಲೀಸ್ ಆಗಿ ಟ್ರೆಂಡ್ ಕ್ರಿಯೇಟ್ ಮಾಡ್ತಾ ಇದೆ. ಈಗ ಅವತ್ತಿನ ಸಿನಿಮಾಗಳಾದರೂ ಕೂಡ ಇವತ್ತಿಗೂ ಕೂಡ ಅದೇ ರೀತಿ ಥಿಯೇಟ್ರಿಗೆ ಹಳೆಯ ಸಿನಿಮಾಗಳಿಗೆ ಜನ ಬರುವಂಥದ್ದಿದೆ. ಸೊ ನಿಮಗೆ ಈ ಸಿನಿಮಾ ಮಾಡಿದಾಗ ಅವತ್ತಿನ ಕ್ರೇಜು, ಅವತ್ತು ಸಕ್ಸಸ್ ಆಗಿದ್ದಂಥ ರೀತಿ ನೋಡ್ತಾ ಇದ್ವಿ. ಅದೇ ಅಪ್ಪು ಸಿನಿಮಾದ ಸಕ್ಸಸ್ ಶೀಲ್ಡ್ ಕೂಡ ಇರುವಂಥದ್ದು ಹೇಗೆ ರಿಸೀವ್ ಮಾಡಿದ್ರು ಜನ ಅಂತ? ಇದು ಆ್ಯಕ್ಚುಲಿ ನನ್ನ ಲೆಕ್ಕದಲ್ಲಿ ಸಾಂಗ್ ರಿಲೀಸ್ ಆದ ತಕ್ಷಣ ಮರುದಿವಸ ಹಿಟ್ ಆಗಿತ್ತು. ಸೊ ಎಕ್ಸ್ಪೆಕ್ಟೇಷನ್ ಜೋರಿತ್ತು. ಥಿಯೇಟ್ರಲ್ಲೆಲ್ಲ ಹಬ್ಬದ ವಾತಾವರಣ. ಈಗ ಹೆಂಗೆ ನಡೀತಾ ಇದೆ ಆ ಟೈಮಲ್ಲಿ ಹಂಗೆ ನಡೀತಾ ಇತ್ತು. ನನ್ನ ಲೆಕ್ಕದಲ್ಲಿ ಅಪ್ಪು ಅವರಿಗೆ ಅಷ್ಟು ಇದೇ ಒಂದು ಪಿಕ್ಚರ್ ಮಾಡಿ ಬಿಡೋಣ ಅಂತ ಇತ್ತು. ಕೆರಿಯರಾಗಿ ತಗೋಬೇಕಂತಿರಲಿಲ್ಲ ಆ ಟೈಮಲ್ಲಿ. ನಾನು ಹೇಳೋದು ಡೆಸ್ಟಿನಿ ಅಂತ ಅದಕ್ಕೆ ಹೇಳೋದು. ಫಸ್ಟ್ ಮಾಡುವಾಗ ಒಂದು ಪಿಕ್ಚರ್ ಮಾಡಿ ಸಾಕು. ಅವರಾಗ ಈ ವಾಸ್ ಮೋರ್ ಟುವರ್ಡ್ಸ್ ಬಿಸ್ನೆಸ್. ಸೊ ಇದು ಆದಾಗ ಅದು ಓವರ್ವೆಲ್ಮಿಂಗ್ ಸಕ್ಸಸ್ ರೇಟ್ ಹಂಗಲ್ಲ. ಥಿಯೇಟ್ರಲ್ಲಿ ಇನ್ನೂ ನೆನಪಿದೆ ನನಗೆ. ಅಣ್ಣವರು ಇದ್ದರು, ಅಪ್ಪು ಅವರೆಲ್ಲ ಜೊತೆಯಲ್ಲಿ ನಾವು ಅವ್ರ ಫ್ಯಾಮಿಲಿ ಇದ್ದರು. ಸಂತೋಷಲ್ಲಿ ಮೇಲ್ಗಡೆ ಒಂದು ಯಾವುದೊಂದು ಸಪ್ರೇಟ್ ಕೌಂಟ್ರ್ ಇತ್ತು, ಎಂಟ್ರಿನೂ ಬೇರೆ. ಸೊ ಅಲ್ಲಿ ಕೂತ್ಕೊಂಡು ಪಬ್ಲಿಕ್ ಜೊತೆ ನೋಡಿದ್ದೀವಿ. ಸೊ ಆ ಎಕ್ಸ್ಪೀರಿಯನ್ಸನ್ನು ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಒಂದು ಪಬ್ಲಿಕ್ ಇದು ರಿಯಾಕ್ಷನ್ ಆಗಲಿ, ಆಮೇಲೆ ಅಪ್ಪು ಎಂಟ್ರಿಗೆ ನಾನು ಹೇಳೋದು ಆ ಪಲ್ಟಿ ಹೊಡ್ಕೊಂಡು ಹೌದು ಎಂಟ್ರಿ ಆಗ್ತಾ ಇದ್ದಾರೆ ಆ ಫೈಟಲ್ಲಿ. ಆ ಇದು ಥಿಯೇಟ್ರಲ್ಲಿ ಆ ವೈಬ್ರೇಷನ್ ಇದೆಯಲ್ಲ, ಮರೆಯೋಕ್ಕಾಗಲ್ಲ. ಅದೇ ಬೆಟ್ ಕಟ್ಟಿ ಎಂಟ್ರಿ ಆಗ್ತಾರೆ ಸರ್. ಬಟ್ ಅದು ಆ್ಯಸ್ ಯೂಶುವಲ್ ಒಂದು ಡಿಫ್ರೆಂಟ್ ಅನ್ಸೋಕೆ ಶುರು ಆಗುತ್ತೆ ಜನಕ್ಕೆ. ತಗೊಳ್ಳೋಂಥ ರೀತಿ ಕೂಡ ಡಿಫ್ರೆಂಟ್ ಆಗುತ್ತೆ ಸರ್. ಅದೇ ಹೇಳಿದರೆ ಒಂದು ಅಪ್ಪು ಅವರಿಗೆ ಬಿಸ್ನೆಸ್ ಮ್ಯಾನ್ ಆಗುವಂಥ ತುಂಬ ಆಲೋಚನೆಗಳಿತ್ತಂತ. ಆ ಸಿನಿಮಾ ಕೆಲಸ ಮಾಡಿದ್ರೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡುವಾಗ. ಅಂದರೆ ಸಿನಿಮಾ ತುಂಬ ಪ್ರೊಫೆಷನಾಗಿ ತಗೊಳ್ತೀನೋ ಇಲ್ವೋ ಅಂತ ಡೌಟ್ಸ್ ಕೂಡ ಇತ್ತು. ಸೊ ಈ ಸಿನಿಮಾ ಆದಮೇಲೆ ಅವ್ರ ಡೌಟ್ಸ್ ಹೆಂಗೆ ಕ್ಲಿಯರ್ ಆಯಿತು? ನಿಮ್ಮ ಹತ್ರ ಏನೋ ಮಾತಾಡಿದ್ದು? ಇಲ್ಲ, ಇದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಮಾತಾಡುವಾಗ ಅಫ್ಕೋರ್ಸ್ ಅಪ್ಪು ಮಾಡುವಾಗ ಮಾತಾಡಿದ್ದು ಏನಂದರೆ ಅದು ಏನೇ ಸ್ಟಾರ್ಟು ಮಾತಾಡುವಾಗ ಆಗ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಇದ್ದಂಗಿತ್ತು ಫಿಲ್ಮಲ್ಲಿ. ಅದಾದ ನಂತರ ಎರಡನೇ ಚಿತ್ರ ಮಾಡೋಣ ಅಂತ ಇದ್ದಿದ್ದು ಅಷ್ಟೇ ವಿನ ಇದು ಕೆರಿಯರ್ ಅಂತ ಅವರು ನನ್ನ ಲೆಕ್ಕದಲ್ಲಿ ಅಂದ್ಕೊಂಡಿಲ್ಲ, ನಂಗೆ ಗೊತ್ತಿದ್ದ ಮಟ್ಟಿನಲ್ಲಿ. ಸೊ ಇನ್ನೊಂದು ಯಾವತ್ತಂದರೆ ಅದು ಕ್ಯಾರೆಕ್ಟರ್ ಅನ್ನೋದು ಇದೆಯಲ್ಲ ಅಪ್ಪುವಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗು. ನಮ್ಮ ಇವರು ಪೂರಿ ಜಗನ್ನಾಥ್ ಕ್ರಿಯೇಟ್ ಮಾಡಿದ್ದು ಅದು ಹೆಂಗೆ ಅಂದರೆ, ಅಪ್ಪು ಅವ್ರು ನಿಮ್ಮನ್ನು ಲವ್ ಮಾಡ್ತಾಯಿದ್ದಾರೆ, ಅಪ್ಪು ಅವ್ರು ಬರ್ತಾ ಇದ್ದಾರೆ, ತನಗೆ ತಾನೇ ಹೈಪ್ ಕೊಡೋದಿದೆಯಲ್ಲ, ಅದೊಂದು ವಿಚಿತ್ರ ಅನಿಸ್ತಾ ಇತ್ತು ಆ ಟೈಮಲ್ಲಿ ನಮಗೆ. ಏನಿದು ಅಪ್ಪು ಅವ್ರು ತನಗೆ ತಾನು ಹೈಪ್ ಕೊಡೋದಿದೆಯಲ್ಲ ಫಸ್ಟು ಅದೊಂದು ಇದಿತ್ತು. ಬಟ್ ಇನ್ನೊಂದು ಅವ್ರದ್ದು ನೇಚರ್ ಯಾರು ತುಂಬ ಕ್ಯಾಶುವಲ್ ಡೈರೆಕ್ಟ್ರು. ಸುಮ್ಮನೆ ನೋಡಿ ಓಕೆ ಯಾವುದು ಈ ಡೈರೆಕ್ಟ್ರುಗಳನ್ನು ನಾನು ಕೆಲವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಏನಂದರೆ ಓವರ್ ಪೊಸೆಸ್ ಥರ ಹಂಗೆ ಬೇಕು ಹಿಂಗೆ ಬೇಕು, ನೀವು ರಂಗಲ್ಲ ಸಾಕು, ಇಷ್ಟು ಸಾಕು, ತುಂಬ ಲೈಟಾಗಿ ಅಂತ ಅಷ್ಟು ಕೂಲ್ ಡೈರೆಕ್ಟರ್ನ ಲೈಫಲ್ಲಿ ನೋಡಿಲ್ಲ ನಾನು. ಇನ್ನೊಂದು ಪ್ಲಸ್ ದೊಡ್ಡ ಪಾಯಿಂಟು ನಮ್ಮ MS ರಮೇಶ್ ಅವ್ರ ಡೈಲಾಗ್, ಮ್ಯಾಸಿವ್ ಡೈಲಾಗ್. ನನಗೆ ಇನ್ನೂ ನೆನಪಿದೆ, ಹಾರ್ಡ್ಲಿ ಕರೆಕ್ಷನ್ ಜಾಸ್ತಿ ಇಲ್ಲದೆ ಅಣ್ಣವ್ರ ಜೊತೆ ಪಾಸಾಗಿದ್ದು ಡೈಲಾಗ್ ಸೆಷನ್ ಇದು. ಒಂದು ಸ್ಟ್ರೆಚ್ಚಲ್ಲಿ ಫುಲ್ ಹೇಳ್ತಾ ಹೋದರು. ಆಮೇಲೆ ರಮೇಶ್ಗೆ ಅದೊಂದು ಟ್ಯಾಲೆಂಟ್ ಇದೆ, ಒಂದು ಸ್ಟ್ರೆಚ್ಚಲ್ಲಿ ಅವು ಜಾಸ್ತಿ ಓದೋಕ್ಕೆಲ್ಲ ಹೋಗಲ್ಲ, ಒಂದು ಸ್ಟ್ರೆಚ್ಚಲ್ಲಿ ಪಟ್ ಅಂತ ನರೇಷನ್ ಕೊಟ್ಕೊಂಡು ಹೋಗ್ತಾರೆ. ಹಾರ್ಡ್ಲಿ ಚೇಂಜಸ್ಸು. ಕ್ಯಾರೆಕ್ಟರೈಸೇಷನ್ ಬಿಲ್ಡಪ್ ಆಗಿದ್ದು ಐ ಥಿಂಕ್ ವಾಸ್ ವಂಡರ್ಫುಲ್. ಆ್ಯಂಡ್ ಸ್ಟಿಲ್ ನನಗೆ ನೆನಪಿದೆ, ರಜನಿಕಾಂತ್ ಅವರು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು ಪಿಕ್ಚರ್ನ. ಅವ್ರು 100 ಡೇಸ್ಗೆ ಅವರೇ ಶೀಲ್ಡ್ ಎಲ್ಲ ಕೊಟ್ಟಿದ್ದು ನಮಗೆ.